ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತ ಕರ್ನೂಲ್ ಬಸ್ ದುರಂತ. ಈ ದುರಂತದಲ್ಲಿ 20 ಜನ ಬಸ್ಸಲ್ಲಿದ್ದವರಲ್ಲಿ 20 ಜನ ಸಜೀವ ದಹನ ಆಗಿದ್ದಾರೆ. ಮಕ್ಕಳು ಸೇರಿದಂತೆ 20 ಮಂದಿ ಮೃತಪಟ್ಟಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಮಧ್ಯರಾತ್ರಿ ಸಂದರ್ಭದಲ್ಲಿ ಇಡೀ ಬಸ್ಸು ಹೊತ್ತಿ ಉರಿದಂತ ದೃಶ್ಯ ಇದು. ಒಂದು ಬೈಕ್ ಬಂದು ಬಸ್ಸಿಗೆ ಡಿಕ್ಕಿ ಆಗುತ್ತೆ, ಬಸ್ಸಿನ ಕೆಳಗಡೆ ಹೋಗಿ ಸಿಕ್ಕಾಕೊಳ್ಳುತ್ತೆ ಬೈಕ್. ಆ ಬೈಕ್ ಅನ್ನ ಸುಮಾರು 300 ಮೀಟರ್ಗಳಷ್ಟು ದೂರ ಬಸ್ಸಿನ ಚಾಲಕ ಎಳ್ಕೊಂಡು ಹೋಗಿದ್ದಾನೆ. ಅಂದ್ರೆ ಬಸ್ ಕಂಟ್ರೋಲಿಗೆ ಸಿಕ್ಕಿರಲ್ಲ, ಡ್ರಾಗ್ ಆಗಿದೆ, ಬೈಕ್ ಕಿಡಿ ಹೊತ್ಕೊಂಡಿದೆ. ಅದರಲ್ಲಿ 20 ಜನ ಮೃತಪಟ್ಟಿರುವಂತದ್ದು. ಈಗ ತಮಗೆ ಏನು ಮಾಹಿತಿ ಬಂದಿದೆ ಸರ್? ನನಗೆ ಬೆಳಿಗ್ಗೆನೇ ಮಾಹಿತಿ ಬಂತು. ಆಮೇಲೆ ನಮ್ಮ ಕಮಿಷನರ್ಗೆ ಹೇಳಿ ಆ ಬಸ್ ಡೀಟೇಲ್ಸ್ ಎಲ್ಲ ತರಿಸ್ಕೊಂಡೆ. ಅದು ವಿನೋದ್ ಕುಮಾರ್ ಅನ್ನೋರ್ದು. ಅವ್ರದ್ದು ಟ್ರಾವೆಲ್ಸು ವೇಮೂರಿ ಕಾವೇಸಿ ಟ್ರಾವೆಲ್ಸ್ ಅಂತ, ಕೇರ್ ಆಫ್ ವಿಜಯಲಕ್ಷ್ಮಿ, ಶ್ರೀಲಕ್ಷ್ಮಿ ನಗರ್, ರಾಯಗಢದಲ್ಲಿದೆ ಅವ್ರ ಟ್ರಾವೆಲ್ಸು. ಮತ್ತು ಒರಿಸ್ಸಾ ರಾಜ್ಯದಲ್ಲಿ ಇದು ರಿಜಿಸ್ಟ್ರೇಷನ್ ಆಗಿದೆ. FC 27ರವರೆಗೂ ಇದೆ, ಇನ್ಶೂರೆನ್ಸ್ 26ವರೆಗೂ ಇದೆ. ಮತ್ತು ಇದು 3/5/23ವರೆಗೂ ತೆಲಂಗಾಣದಲ್ಲಿತ್ತು. ಆಮೇಲೆ NOC ತೊಗೊಂಡು ಒರಿಸ್ಸಾದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಯಾವ ಕಾರಣಕ್ಕೆ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಿನ್ನೆ ಈ ಒಂದು ಇನ್ಸಿಡೆಂಟಿಂದ ಜನ ಸತ್ತಿದ್ದಾರೆ. ಇನ್ನೂ ಭಾಳ ಜನಕ್ಕೆ ತೀವ್ರ ಗಾಯ ಆಗಿದೆ. ಮತ್ತು ನಿಮಗೆ ಜ್ಞಾಪಕ ಇರಬೇಕು, ಹಿಂದೆ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ಜಬ್ಬಾರ್ ಟ್ರಾವೆಲ್ಸು ಇದೇ ರೀತಿ ಬೆಂಕಿ ಹತ್ಕೊಂಡು ಹೈದರಾಬಾದ್ ಹತ್ತತ್ರ, ಆವಾಗ ಕಾಲನ್ನ ನೋಡಿದಾಗ ಎಮರ್ಜೆನ್ಸಿ ಡೋರ್ ಇರ್ತಿರಲಿಲ್ಲ, ಗ್ಲಾಸ್ ಹೊಡೆದು ಜಂಪ್ ಮಾಡಬೇಕಾಯಿತು. ಅದನ್ನೇ ಎಮರ್ಜೆನ್ಸಿ ಡೋರ್ ಅಂತ ಆಗ ಕನ್ಸಿಡರ್ ಮಾಡ್ತಾಯಿದ್ರು. ಆಮೇಲೆ ನಾನು ಎಲ್ಲ ವಾಹನಗಳಿಗೆ, ಇನ್ಕ್ಲೂಡಿಂಗ್ ನಮ್ಮ ಕಾರ್ಪೊರೇಷನ್ನು, 4 ಕಾರ್ಪೊರೇಷನ್ 25,000 ಬಸ್ಸು ಮತ್ತು ಪ್ರೈವೇಟ್ ಅವ್ರದ್ದು ಎಲ್ಲ ಬಸ್ಗೂ ಕೂಡ ಎಮರ್ಜೆನ್ಸಿ ಡೋರು ಆವಾಗ ಅಳವಡಿಸಿದ್ವಿ. ಅಂದರೆ 3 ಡೋರು, ಒಂದು ಎಮರ್ಜೆನ್ಸಿ, ಒಂದು ರೆಗ್ಯುಲರು, ಇನ್ನೊಂದು ಡ್ರೈವರ್ಗಿರುತ್ತೆ. ಎಮರ್ಜೆನ್ಸಿ ಡೋರ್ ಇದ್ದು ಯಾಕೆ ಇದಾಯಿತೋ ಗೊತ್ತಾಗಲಿಲ್ಲ. ಟೆಕ್ನಿಕಲ್ ಟೀಮು ಅದಕ್ಕೆ ಉತ್ತರ ಅಲ್ಲಿ ಕರ್ನೂಲು ಕೊಡಬೇಕು. ಮತ್ತು ಅಲ್ಲಿನ ಆಯುಕ್ತರ ಜೊತೆ ನಮ್ಮ ಆಯುಕ್ತರು ಮಾತಾಡಿದ್ದಾರೆ. ಆಮೇಲೆ ಕರ್ನಾಟಕದವ್ರು ಏನಾದರೂ ಇರ್ಬೋದು, ಯಾಕೆಂದರೆ ಬೆಂಗಳೂರಿಗೆ ಬರ್ತಾ ಇತ್ತಿತ್ತಲ್ವ, ಅದಕ್ಕೆ ನಮ್ಮ ದೇವನಹಳ್ಳಿ ಮತ್ತು ಬಾಗೇಪಲ್ಲಿ ಆಫೀಸರ್ಸ್ನ ಅಲ್ಲಿ ಕಳಿಸಿದ್ದೀವಿ. ಆಮೇಲೆ ಬಂದಿದೆ ಮಾಹಿತಿ, ಅದರಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.